ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾನು ನಿಮಗೆ ಹೇಳ್ತಿರೋಂತಹ ಮಾಹಿತಿ ಬಂದು ಇನ್ನು ಉಳಿದಿರೋಂತಹ ಎಕ್ಸಾಮಿನೇಷನ್ ಡೇಟ್ಸ್ ಹಾಗೂ ಟೈಮಿಂಗ್ ಬಗ್ಗೆ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಅನೌನ್ಸ್ ಮಾಡಿದ್ದಾರೆ. ಗ್ರೂಪ್ ಎ ಆ್ಯಂಡ್ ಗ್ರೂಪ್ ಬಿ ಸ್ಪೆಷಲಿ ಫಾರ್ HK ಹಾಗೂ ನಾನ್ HK ಎಕ್ಸಾಮ್ಸ್ ಇನ್ನು ಯಾವುದೆಲ್ಲ ಪೆಂಡಿಂಗ್ ಇತ್ತು ಆ ಎಕ್ಸಾಮ್ಸಿನ ಡೇಟ್ಸನ್ನು ಇವತ್ತು ಬಿಟ್ಟಿದ್ದಾರೆ. ಸೊ ಫಸ್ಟದಾಗಿ ನೋಡೋದಾದರೆ HK ನೋಡೋಣ. ಸೊ HK ವೇಕೆನ್ಸೀಸು ನೋಡಿ, HKನಲ್ಲಿ ಯಾವುದೆಲ್ಲ ಇನ್ನೂ ಪೆಂಡಿಂಗ್ ಇತ್ತು ನೋಡಿ. ಇಲ್ಲಿ ನೀವು ನೋಡೋದಾದರೆ ಕಲ್ಯಾಣ ಕರ್ನಾಟಕ 27ನೇ ತಾರೀಕು ಏಪ್ರಿಲ್ KSSIDC ಹಾಗೂ BWSSBನಲ್ಲಿ ಇರೋಂತಹ ಎಕ್ಸಾಮಿನೇಷನ್ ಪೋಸ್ಟ್ ಯಾವುದು, ವ್ಯವಸ್ಥಾಪಕರು ಹಾಗೂ ಸಹಾಯಕ ವ್ಯವಸ್ಥಾಪಕರು. KEC ಪೇಪರ್ ಬೆಳಿಗ್ಗೆ ನಡೆಯುತ್ತೆ, ಮಧ್ಯಾಹ್ನ ಎಲೆಕ್ಟ್ರಿಕಲ್ ಸಹಾಯಕ ಅಭಿಯಂತರ ಅಂದರೆ ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮ್ ನಡೆಯುತ್ತೆ, ಅದು ನಿರ್ದಿಷ್ಟ ಪತ್ರಿಕೆ. ನಂತರ 9th ಆಫ್ ಮೇನಲ್ಲಿ ಇನ್ನು ಉಳಿದಿರೋಂತಹ ಬೇರೆ ಡಿಪಾರ್ಟ್ಮೆಂಟ್ RGUHS, ಓಕೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿದು ಜೂನಿಯರ್ ಪ್ರೋಗ್ರಾಮರ್ ಹಾಗೂ KSSIDCನಲ್ಲಿ ವ್ಯವಸ್ಥಾಪಕರು, ಸಹಾಯಕ ವ್ಯವಸ್ಥಾಪಕರು ಹಾಗೂ KSSIDCನಲ್ಲಿ ಸಹಾಯಕ ಅಭಿಯಂತರ ಸಿವಿಲು. BWSSBನೂ ಅದೇ ಥರ ಸಿವಿಲು. BWSSBನಲ್ಲಿ ಸಹಾಯಕ ಅಭಿಯಂತರ ಎಲೆಕ್ಟ್ರಿಕಲ್ ಹಾಗೂ ಸಹಾಯಕ ಅಭಿಯಂತರ ಮೆಕ್ಯಾನಿಕಲ್ ಹುದ್ದೆಗೂ ಸಹ ಸಾಮಾನ್ಯ ಜ್ಞಾನ ಪತ್ರಿಕೆನೂ ಸಹ ಅವತ್ತಿನ ದಿನ ನಡೆಯುತ್ತೆ, 9ನೇ ತಾರೀಕು. ಓಕೆ ನೋಡಿ, ನೀವು ಟೈಮ್ ಗ್ಯಾಪ್ನ ನೋಡ್ಬೋದು. ಜನರಲ್ ಪೇಪರ್ ಯಾವಾಗಿರುತ್ತೆ, ಸ್ಪೆಸಿಫಿಕ್ ಪೇಪರ್ ಯಾವಾಗಿರುತ್ತೆ ನೋಡಿಕೊಂಡು ನಿಮ್ಮ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ಕೊಳ್ರಿ. ಆ್ಯಂಡ್ ಅದೇ ಥರ 9ನೇ ತಾರೀಕು 5ನೇ ತಿಂಗಳು ಇನ್ನು ಉಳಿದ ಅದೇ ಸೇಮ್ ಮೇಲಿರೋಂತಹ ಎಕ್ಸಾಮಿನೇಷನ್ಸ್ಗೆ ನಿರ್ದಿಷ್ಟ ಪತ್ರಿಕೆ ಮೆಕ್ಯಾನಿಕಲ್ ಹಾಗೂ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಹಾಗೂ ಜೂನಿಯರ್ ಪ್ರೋಗ್ರಾಮರ್ಗೆ ನಡೆಯುತ್ತೆ ಗೈಸ್. ಓಕೆ, ಆ್ಯಂಡ್ ಈಗ HKದು ನೋಡಿದ್ದೀವಿ. ಈಗ ನಾನ್ HKದು ನೋಡೋಣಂತ. ನಾನ್ HKನಲ್ಲಿ ಯಾವುದೆಲ್ಲ ಡೇಟ್ಸ್ ಕೊಟ್ಟಿದ್ದಾರೆ ಅನ್ನೋದು ನೋಡುವ. ನೋಡಿ, ನಾನ್ HKನಲ್ಲಿ ನಿಮಗೆ 26ನೇ ತಾರೀಕು ಏಪ್ರಿಲ್ ನಡೆಯುತ್ತೆ. ಯಾವುದು, KSSIDCನಲ್ಲಿ ವ್ಯವಸ್ಥಾಪಕರು ಹಾಗೂ ಸಹಾಯಕ ವ್ಯವಸ್ಥಾಪಕರು. KEC ಪೇಪರ್ ನಡೆಯುತ್ತೆ ಬೆಳಗಿನ ಜಾವ ಹಾಗೂ ಮಧ್ಯಾಹ್ನ ಬಂದು ಸಹಾಯಕ ಅಭಿಯಂತರ ಎಲೆಕ್ಟ್ರಿಕಲ್ ನಡೆಯುತ್ತೆ, KSSIDC ಹಾಗೂ BWSSB. ನಂತರ 10ನೇ ತಾರೀಕು 5ನೇ ತಿಂಗಳು ಅಂದರೆ ಮೇ 10ನೇ ತಾರೀಕು ಇನ್ನು RGUHS ಅನ್ನೋದು KSSIDCನಲ್ಲಿ ಉಳಿದಿರೋಂಥ ಪೋಸ್ಟ್ಗಳು ಹಾಗೂ BWSSB ಹಾಗೂ RGUHS ಮತ್ತು ಇನ್ನು ಕೃಷಿ ಮಾರಾಟ ಇಲಾಖೆ ಹಾಗೂ ಇನ್ನು ವೇರಿಯಸ್ ಅದರ್ ಡಿಪಾರ್ಟ್ಮೆಂಟ್ಸು ನೋಡ್ಬೋದು ನೀವು. ಇಲ್ಲಿ ಸಾಮಾನ್ಯ ಪತ್ರಿಕೆ ನಡೆಯುತ್ತೆ ಯಾವತ್ತು, 10ನೇ ತಾರೀಕು. ಆ್ಯಂಡ್ ಇದೇ ಥರ 10ನೇ ತಾರೀಕು ಮೇನಲ್ಲಿ ನಿರ್ದಿಷ್ಟ ಪತ್ರಿಕೆ ಇನ್ನು ಉಳಿದಿರೋಂಥ ವೇಕೆನ್ಸೀಸ್ಗೆ ಬಿಟ್ಟಿದ್ದಾರೆ. ಸೊ ನಿಮ್ಮ ವೇಕೆನ್ಸಿ ಪೋಸ್ಟ್ ಯಾವುದೆಲ್ಲ ಅಪ್ಲೈ ಮಾಡಿದ್ದೀರ ಅದಕ್ಕೆ ನೋಡಿಕೊಂಡು ರಿಲಿವೆಂಟಾಗಿ ನೀವು ಇನ್ನೂ ಪ್ರಿಪ್ರೇಷನ್ ಮಾಡೋದು ಸ್ಟಾರ್ಟ್ ಮಾಡ್ಕೊಳ್ಳಿ ಗೈಸ್. ಓಕೆ, ಆ್ಯಂಡ್ ಒಂದು ನೆನಪಿರಲಿ, 1/4 ಅಷ್ಟು ನೆಗೆಟಿವ್ ಇರುತ್ತೆ ಅಂತ ಹೇಳಿದರೆ 1/4 ಅಷ್ಟು ಅಂತಂದರೆ 0.75 ಅಂಕಗಳು ಅಂತ ಇಲ್ಲೇ ಕೊಟ್ಬಿಟ್ಟಿದೆ ಕ್ಲಿಯರಾಗಿ. 0.75 ಅಂತಂದರೆ ನೀವೀಗ ಒಂದು ಕ್ವಶನ್ಗೆ 3 ಮಾರ್ಕ್ ಬರುತ್ತೆ ಗೈಸ್. ಒಂದು ಕ್ವಶನ್ಗೆ 3 ಮಾರ್ಕ್. ಸೊ ಒಂದು ಕ್ವಶನ್ ರಾಂಗ್ ಆಯಿತು ಅಂತಂದರೆ ನಿಮಗೆ 0.75 ಮಾರ್ಕ್ ಹೋಗುತ್ತೆ, ನೆನಪಲ್ಲಿರಲಿ. ಓಕೆ, ಸೊ ಇಷ್ಟು ಹೇಳ್ತಾ ನಾನು ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಎಲ್ಲ ನಿಮ್ಮ ಗೆಳೆಯರಿಗೆ ಹಾಗೂ ಸಹೋದರಿಗೆ ಶೇರ್ ಮಾಡಿ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಆ್ಯಂಡ್ NWKRTCದು ಸಹ ಎಕ್ಸಾಮಿನೇಷನ್ ನಾಳೆ ನಡೀತಾ ಇದೆ, ಅವ್ರಿಗೂ ಸಹ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಓಕೆ, ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ, ಟೇಕ್ ಕೇರ್, ಬಾಯ್.